Hey guys, welcome back to GK Studio. ನಾನಿವತ್ತು ನಿಮಗೆ ಒಂದು ಹೊಸ ಪ್ರಾಡಕ್ಟ್ ಹಿಡ್ಕೊ ಬಂದಿದ್ದೀನಿ. ಸೊ ಆ ಪ್ರಾಡಕ್ಟ್ನ ಒಂದು ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾವ ಒಂದು ಪ್ರಾಡಕ್ಟು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಾನಿವತ್ತು ತೊಗೊಬಂದಿರುವಂಥ ಒಂದು ಪ್ರಾಡಕ್ಟ್ ಫಿಟ್ಸ್ಪಾರ್ಕ್ನ ಆ್ಯಕ್ಷನ್ ಕ್ಯಾಮ್ರಾ. ಸೊ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಈ ಒಂದು ಕ್ಯಾಮ್ರಾ ತೊಗೊಂಡಿದ್ದೀನಿ. ಮತ್ತು ಇದರ ಒಂದು ಫೀಚರ್ಸ್ ಹಾಗೆ ಇದರ ಕಾಸ್ಟಿಂಗ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಈ ಕ್ಯಾಮ್ರಾದಲ್ಲಿರುವಂಥ ಒಂದು ಅಡ್ವೆಂಚರಸ್ ಯೂಸ್ಗೋಸ್ಕರ ಏನೆಲ್ಲ ಮಾಡ್ಬೋದು ಅಂತ. ಮೌಂಟೇನ್ ಬೈಕಿಂಗ್, ಕಯಾಕಿಂಗ್, ಸರ್ಫಿಂಗ್. ಸೊ ಆ್ಯಕ್ಷನ್ ಕ್ಯಾಮ್ರಾ ಅಂದರೆ ಪ್ರತಿಯೊಂದು ಮಾಡ್ಬೋದು. ಜೊತೆಗೆ ಇದರಲ್ಲಿರುವಂಥ ಹೊಸ ಫೀಚರ್ ಏನಂದರೆ ಡ್ರೋನ್. ಸೊ ಡ್ರೋನ್ಗೆ ನಾವು ಇದನ್ನು ಅಟ್ಯಾಚ್ ಮಾಡಿಬಿಟ್ರೆ ಆಟೋ ಡ್ರೋನ್ ಸೆಟಪ್ ತೊಗೊಳುತ್ತೆ ಇದು. ಸೊ ಅದು ಇದರ ಒಂದು ವೈಶಿಷ್ಟ್ಯತೆ. 4K ರೆಕಾರ್ಡಿಂಗ್ ಮಾಡುತ್ತೆ 30 FPS ಅಲ್ಲಿ. ಮತ್ತು ಇದಕ್ಕೆ ಡ್ಯುಯಲ್ ಸ್ಕ್ರೀನ್ ಇದೆ, ಅದನ್ನು ನಾನು ಅನ್ಬಾಕ್ಸ್ ಮಾಡಿಬಿಟ್ಟು ನೋಡಿಸ್ತೀನಿ ನಿಮಗೆ. ಸೊ ಇದರಲ್ಲಿ ಏನಿದೆ ಸ್ಪೆಷಲ್ ಫೀಚರ್ಸ್ ಅನ್ನೋದಾದರೆ ಅಲ್ಟ್ರಾ HD 4K 20 MP ಕ್ಯಾಮ್ರಾ, ಟಚ್ ಸ್ಕ್ರೀನ್ ಇದೆ, ಮತ್ತು EIS ಅಂದರೆ ಸ್ಟೆಬಿಲಿಟಿ 6 ಆಕ್ಸಿಸ್ ಗೈರೋ ಇದೆ, ಮತ್ತು ವಿಂಡ್ ನಾಯ್ಸ್ ರಿಡಕ್ಷನ್ ಇದೆ. ಇದೊಂದು ಹೊಸ ಫೀಚರ್. 170 ಡಿಗ್ರಿ ವೈಡ್ ಆ್ಯಂಗಲ್, ಅಪ್ ಟು 99 ಫೀಟ್ ಅಂದರೆ 30 ಮೀಟರ್ಸ್ವರೆಗೂ ವಾಟರ್ ಪ್ರೂಫ್ ಇದೆ. ಎಕ್ಸ್ಟರ್ನಲ್ ಮೈಕ್ ಕನೆಕ್ಷನ್ ಇದೆ, ಅದ್ರ ಜೊತೆಗೆ ರಿಮೋಟ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ. ಓಕೆ, ಇದರ ಕಾಸ್ಟಿಂಗ್ ಬಂದು ಸೊ ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು 9500 ಆಯಿತು ನನಗೆ. ನೋಡೋಣ ಬನ್ನಿ, ಅನ್ಬಾಕ್ಸಿಂಗ್ ಮಾಡೋಣ ಏನೆಲ್ಲ ಇದರ ಒಳಗಡೆ ಇದೆ ಅಂತ ನಾವು ನೋಡೋಣ. ಸ್ನೇಹಿತರೆ, ಬಾಕ್ಸ್ ಒಳಗಡೆ ಆ್ಯಕ್ಷನ್ ಕ್ಯಾಮ್ರಾ ವಿತ್ ವಾಟರ್ ಪ್ರೂಫ್ ಕೇಸಿಂಗ್ ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಒಂದಷ್ಟು ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಏನೆಲ್ಲ ಆಕ್ಸೆಸರೀಸ್ ಇದೆ ಅಂತ ನೋಡೋಣ. ಹಾಗೆ ಕ್ಯಾಮ್ರಾನ ಓಪನ್ ಮಾಡಿ ಚೆಕ್ ಮಾಡೋಣ ಏನಿದೆ, ಯಾವ ರೀತಿ ಇದೆ ಅಂತ ನೋಡ್ಬೋದು. ಸೊ ಇದ್ರ ಒಳಗಡೆ ಕೇಸಿಂಗ್ ಒಳಗಡೆ ಕ್ಯಾಮ್ರಾ ಇರುವಂಥದ್ದು. ಸೊ ಓಪನ್ ಮಾಡಿ ನಾವು ನೋಡೋಣ. ಎಸ್ ಸ್ನೇಹಿತರೆ, ಇದು ವಾಟರ್ ಪ್ರೂಫ್ ಕೇಸಿಂಗ್ ಒಳಗಡೆ ಕ್ಯಾಮ್ರಾ ಇದೆ. ತೆಗೆಯೋಣ, ನೋಡೋಣ. ನೋಡ್ಬೋದು ಕ್ಯಾಮ್ರಾ ಇಷ್ಟೇ ಇರೋದು. ಸೊ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪ್ರೀಮಿಯಮ್ ಇದೆ ನೋಡೋದಕ್ಕೆ. ಸೊ ಡ್ಯುಯಲ್ ಸ್ಕ್ರೀನ್ ಬರುತ್ತೆ, ಹಿಂದೆ ಇದು ಟಚ್ ಸ್ಕ್ರೀನ್ ಇದೆ, ಮತ್ತು ಇದು ನಾವು ವ್ಲಾಗಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಅನ್ಬೋದು. ಯಾಕಂದರೆ ಫ್ರಂಟ್ ಸ್ಕ್ರೀನ್ ಸಹ ಇದೆ. ಈ ಒಂದು ಪ್ರೈಸ್ ರೇಂಜಲ್ಲಿ ಫ್ರಂಟ್ ಸ್ಕ್ರೀನ್ ಸಮೇತ ಬರುವಂಥ ಒಂದು ಕ್ಯಾಮ್ರಾ ಅಂದರೆ ಇದೇ ಇರ್ಬೋದು, ಇನ್ಯಾವುದೂ ಇಲ್ಲ ಫ್ರಂಟ್ ಸ್ಕ್ರೀನ್ ಜೊತೆಗೆ ಬರುವಂಥದ್ದು. ಇದು ವಾಟರ್ ಪ್ರೂಫ್ ಕೇಸಿಂಗ್ ಆಗಿರುತ್ತೆ. 30 ಮೀಟರ್ಸ್ವರೆಗೂ ನಾವು ವಾಟ್ರಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಈ ಕೇಸ್ ಒಳಗಡೆ ಹಾಕ್ಬಿಟ್ಟೆ ಮಾಡಬೇಕು. ಮತ್ತು ಇದು ಆಕ್ಸೆಸರೀಸ್ ಬಾಕ್ಸ್. ಈ ಆಕ್ಸೆಸರೀಸ್ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ನೋಡಿಸ್ತೀನಿ. ಇಲ್ಲಿ ನೋಡ್ತಾ ಹೋದರೆ ಫಸ್ಟು ನಮಗೆ ರಿಮೋಟ್ ಕಂಟ್ರೋಲ್ ಸಿಗುತ್ತೆ. ಕ್ಯಾಮ್ರಾನ ರಿಮೋಟ್ ಕಂಟ್ರೋಲಲ್ಲಿ ಆಪ್ರೇಟ್ ಮಾಡ್ಬೋದು, ಪಿಕ್ಚರ್ಸ್ ತೆಗೆಯೋದಾಗಿರ್ಬೋದು, ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡೋದಾಗಿರ್ಬೋದು. ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಹಾಗೆ ಇದು ವ್ಲಾಗಿಂಗ್ ಅಂದರೆ ಹೆಲ್ಮೆಟ್ಗೆ ನಾವು ಮೌಂಟ್ ಮಾಡಿಕೊಂಡು ವ್ಲಾಗ್ ಮಾಡೋದಕ್ಕೋಸ್ಕರ, ಮೋಟೋ ವ್ಲಾಗಿಂಗ್ ಮಾಡೋದಕ್ಕೋಸ್ಕರ ಇದು ಬಂದು ಮಿರರ್ಗೆ ಅಥವಾ ಮೌಂಟ್ ಮಾಡೋದಕ್ಕೆ ಇದು ಮೌಂಟ್. ಒಂದು ಕ್ಲೀನಿಂಗ್ ಕ್ಲಾತ್ ಕೊಟ್ಟಿದ್ದಾರೆ, ಯೂಸರ್ ಮ್ಯಾನ್ಯುವಲ್, ಮತ್ತು ಒಂದಷ್ಟು ಮೌಂಟ್ಸ್ ಕೊಟ್ಟಿದ್ದಾರೆ, ಸ್ಟ್ರ್ಯಾಪ್ಸ್ ಕೊಟ್ಟಿದ್ದಾರೆ, ಸೇಮ್ ಸ್ಟಿಕ್ಕರ್ಸ್ ಆಗಿರ್ಬೋದು, ಮತ್ತು ಜಿಪ್ ಟ್ಯಾಗ್ಸ್ ಆಗಿರ್ಬೋದು. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಏನಂದರೆ ವಾಟರ್ ಪ್ರೂಫ್ ಕೇಸಿಂಗ್ನ ಬ್ಯಾಕ್ ಸೈಡ್ ಏನಿದೆ ಆ ಬ್ಯಾಕ್ ಸೈಡ್ ಕವರ್ ಒಂದು ಸ್ಪೇರನ್ನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇನ್ ಕೇಸ್ ಹಿಂದೆ ಏನಾದರೂ ಒಡೆದೋದ್ರೆ ಅಂತ ಒಂದು ಚಾನ್ಸಸ್ಸಲ್ಲಿ ಕೇಸಿಂಗೋಸ್ಕರ ಎಕ್ಸ್ಟ್ರಾ ಒಂದು ಕವರ್ ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟು ಮೌಂಟ್ಸ್ ಆಗಿರ್ಬೋದು, ಹೆಲ್ಮೆಟ್ ಮೌಂಟ್ಸ್ ಆಗಿರ್ಬೋದು, ಅಥವಾ ಕಾರ್ ಮೌಂಟ್ಸ್ ಆಗಿರ್ಬೋದು, ಇವೆಲ್ಲವೂ ಇದೆ. ಸೊ ಇದಿಷ್ಟು ಆಕ್ಸೆಸರೀಸ್ ಇಲ್ಲಿರೋ ಅಂಥದ್ದು. ಓಕೆ, ಸೊ ಇಷ್ಟು ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಯೂಸರ್ ಮ್ಯಾನ್ಯುವಲ್ಲು ಸಹ ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರೀತಿ ಈ ಒಂದು ಕ್ಯಾಮ್ರಾದಿಂದ ಕ್ಲಾರಿಟಿ ಬರುತ್ತೆ ಅಂತ ನಾವು ಇಲ್ಲಿ ಚೆಕ್ ಮಾಡೋಣ. ಹೆಲ್ಮೆಟ್ಗೆ ಮೌಂಟ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ. ಜೊತೆಗೆ ಕಾರಲ್ಲೂ ಸಹ ನಾನು ಇದನ್ನು ವ್ಲಾಗ್ ಮಾಡಿ ನೋಡಿಸ್ತೀನಿ ಯಾವ ರೀತಿ ಬರುತ್ತೆ ಕ್ಲಾರಿಟಿ ಅಂತ. ಸ್ನೇಹಿತರೆ, ಫಸ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಕಾರಲ್ಲಿ ಮೌಂಟ್ ಹಾಕಿ. ಮಳೆಯ ಸಮಯ, ಮಳೆ ಬೀಳ್ತಾ ಇದೆ. ಸೊ ಈಗಿರೋದು ವೈಡ್ ಆ್ಯಂಗಲ್ 1080p 60 FPS. ಇದು ನಾವು ವಿಡಿಯೋ ಕ್ಲಾರಿಟಿ ಯಾವ ಥರ ಬರುತ್ತೆ ಅಂತ. ಇವತ್ತೇನೋ ಬೆಳಗ್ಗೆ ಮಳೆ ಹಿಡ್ಕೊಂಡಿದೆ. ಸೊ ಈಗ ಕವರ್ ಆಗ್ತಾ ಇರೋವಂಥದ್ದು ಬಂದು
1080p 60 fps ಶೂಟ್ ಮಾಡ್ತಾ ಇರೋವಂಥದ್ದು ಕಾರ್ ಒಳಗಡೆ ಕುತ್ಕೊಂಡು. ಸ್ನೇಹಿತರೆ, ಈಗ ರೆಕಾರ್ಡ್ ಮಾಡ್ತಾ ಇರೋವಂಥದ್ದು 1080p 30 fps ಅಲ್ಲಿ ಇಂಚಸ್ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಹಾಗೆ ಹಲವಾರು ಫೀಚರ್ಸ್ ಇದೆ. ಸೊ ಆಗಲೇ 1080p 60 fps ಅಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡಿದೆ. ಸೊ ಆಗ ನಾನು ಆಟೋ ಲೋ ಲೈಟ್ ಇಟ್ಟಿಲ್ಲ, ಯಾಕಂದರೆ ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಲೈಟ್ ಕಡಿಮೆ ಇದೆ ಔಟ್ಡೋರಲ್ಲಿ. ಸೊ ಇನ್ನೊಂದು ಸ್ನೇಹಿತರೆ, ಇದು ಆ್ಯಕ್ಷನ್ ಕ್ಯಾಮ್ರಾ ಆಗಿರೋದ್ರಿಂದ ಔಟ್ಡೋರ್ ಶೂಟ್ಸ್ಗೋಸ್ಕರ ಸ್ಪೆಷಲಾಗಿ ಮಾಡಿರೋವಂಥದ್ದು ಇದು. ಸೊ ಮನೆ ಒಳಗಡೆ ಕೂತ್ಕೊಂಡು ನಾವು ಇದರ ಒಂದು ಕ್ವಾಲಿಟಿಯನ್ನು ಅರಿಲಿಕ್ಕಾಗಲ್ಲ ಮತ್ತು ಕ್ವಾಲಿಟಿಯನ್ನು ನೋಡಲಿಕ್ಕಾಗಲ್ಲ. ಈ ರೀತಿ ಔಟ್ಡೋರಲ್ಲಿ ಟೆಸ್ಟಿಂಗ್ ಮಾಡಿದಾಗ ಇದರ ಒಂದು ಕ್ವಾಲಿಟಿ, ಕ್ಲಾರಿಟಿ ಎರಡೂ ನಮ್ಗೆ ಗೊತ್ತಾಗತ್ತೆ. ಓಕೆ ಸ್ನೇಹಿತರೆ, ಈಗ ಹೆಲ್ಮೆಟ್ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಹೆಲ್ಮೆಟ್ ಮೌಂಟ್ ಮಾಡಿಕೊಂಡು ಚೆಕ್ ಮಾಡ್ತಾಯಿದ್ದೀನಿ ಯಾವ ರೀತಿ ಒಂದು ರೆಕಾರ್ಡಿಂಗ್ ಆಗುತ್ತೆ ಮತ್ತು ಕ್ಲಾರಿಟಿ ಯಾವ ರೀತಿ ಬರುತ್ತೆ ಅಂತ. ಇದು ಹೆಲ್ಮೆಟಲ್ಲಿ ತುಂಬ ಲೈಟ್ ಫೀಲ್ ಆಗುತ್ತೆ, ಅಷ್ಟಾಗಿ ಲೈಟ್ ಗೊತ್ತಾಗಲ್ಲ. ಸೊ ಯಾವ ರೀತಿ ಕ್ಯಾಪ್ಚರ್ ಆಗ್ತಾಯಿದೆ ಅಂತ ನನಗೂ ಗೊತ್ತಿಲ್ಲ. ರೆಕಾರ್ಡಿಂಗ್ ಆದಮೇಲೆ ಚೆಕ್ ಮಾಡಬೇಕು. ಬಟ್ ಈಗ ರೆಕಾರ್ಡ್ ಆಗ್ತಾ ಇರೋಂಥದ್ದು ವಿತೌಟ್ ಮೈಕ್. ಸೊ ಸ್ಪೀಡ್ ನೋಡ್ಬೋದು, 24-25ರಲ್ಲಿ ಹೋಗ್ತಾಯಿದ್ದೀನಿ. ಸೊ ಇದು ಸಹ ಅಷ್ಟೇ, ಇಷ್ಟು ಕ್ಲಾರಿಟಿ ಬರುತ್ತೋ ಗೊತ್ತಿಲ್ಲ. ಇದಕ್ಕೆ ಇನ್ನೂ ನಾನು ಮೈಕ್ ಸೆಟಪ್ ಮಾಡಿಲ್ಲ, ಜಸ್ಟ್ ಇದೊಂದು ಸ್ಯಾಂಪಲ್ ವಿಡಿಯೋ ತೆಗಿತಾ ಇರೋದು. ನೋಡೋಣ ಯಾವ ರೀತಿ ಒಂದು ಕ್ಲಾರಿಟಿ ಬರುತ್ತೆ ಅಂತ. ಸೊ ಆ್ಯಕ್ಚುಲಿ ಕಂಪ್ನಿಯವರಲ್ಲಿರೋವಂಥದ್ದು ವಿಂಡ್ ನಾಯ್ಸನ್ನು ತುಂಬ ಕಡಿಮೆ ಮಾಡುತ್ತೆ ಅಂತ. ಆದರೆ ಎಷ್ಟು ಮಟ್ಟಕ್ಕೆ ಇದು ಕಡಿಮೆ ಆಗಿ ನನ್ನ ವಾಯ್ಸ್ ಕ್ಲಿಯರ್ ಬರುತ್ತೆ ಇದರಲ್ಲಿ ಅಂತ ಗೊತ್ತಿಲ್ಲ. ಸೊ ನೋಡ್ತಾ ಇರ್ಬೋದು, 40ರಿಂದ 45 ಇಟ್ಕೊಂಡಿರೋಂಥ ಸ್ಪೀಡು. ಸ್ನೇಹಿತರೆ, ನಾನೀಗ ರೆಕಾರ್ಡ್ ಮಾಡ್ತಾ ಇರೋವಂಥದ್ದು 1080p 30 fps ಅಲ್ಲಿ. ನೋಡೋಣ ಇದರಲ್ಲಿ ಯಾವ ರೀತಿ ಅಂತ ಒಂದು ಕ್ವಾಲಿಟಿ ಬರುತ್ತೆ ಅಂತ. ಸೊ ಹಾಗೆ ನನ್ನ ವಾಯ್ಸ್ ಎಷ್ಟು ಮಾತ್ರ ನಿಮಗೆ ಅವೈಲೇಬಲ್ ಇದೆಯೋ ಗೊತ್ತಿಲ್ಲ. ಈಗ ಹೋಗ್ತಾ ಇರೋಂಥ ಸ್ಪೀಡ್ ನೋಡ್ಬೋದು. ಸೊ ಆಲ್ಮೋಸ್ಟ್ 30 ಅಲ್ಲಿದ್ದೀನಿ. ಸೊ ವಿಂಡ್ ನಾಯ್ಸ್ ಯಾವ ರೀತಿ ಒಂದು ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ಫೈನಲ್ ರೆಕಾರ್ಡಿಂಗ್ ಆದಮೇಲೆ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಸ್, ಇನ್ನೊಂದಷ್ಟು ಸ್ಪೀಡಲ್ಲಿ ಹೋಗ್ತಾ ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, 50ರಿಂದ 60 ಮೇಲೆ ಇದೆ. ಸೊ ಈಗ ಎಷ್ಟು ಮಾತ್ರ ಸೌಂಡ್ ರೆಕಾರ್ಡ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಮೈಕ್ ಸಿಸ್ಟಮ್ ಇಲ್ಲ, ಡೈರೆಕ್ಟ್ ರೆಕಾರ್ಡಿಂಗ್ ಆಗ್ತಾ ಇರೋವಂಥದ್ದು ಇದು. ನೋಡೋಣ ಎಷ್ಟು ಮಾತ್ರ ಬರುತ್ತೆ ಅಂತ. ಸ್ನೇಹಿತರೆ, ಈಗ ನಾನು ರೆಕಾರ್ಡ್ ಮಾಡ್ತಾ ಇರೋವಂಥದ್ದು ಕಾರಲ್ಲಿ. ಸೊ ಯಾವ ರೀತಿ ಒಂದು ವಾಯ್ಸ್ ಕ್ಲಾರಿಟಿ ಬರುತ್ತೆ ಅಂತ ಸೆಲ್ಫ್ ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಯಾವ ರೀತಿ ಒಂದು ಕ್ಲಾರಿಟಿ ಬರುತ್ತೆ ಕಾರ್ ಒಳಗಡೆ ವಿಡಿಯೋ ಮಾಡಿದಾಗ ಅಂತ ತೋರಿಸ್ಕೊಡ್ತಾ ಇರೋವಂಥದ್ದು. ಸೊ ಹೇಗಿದೆ
ಕ್ವಾಲಿಟಿ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಆ್ಯಕ್ಷನ್ ಕ್ಯಾಮ್ರಾದಲ್ಲೇ ಇವತ್ತಿನ ಒಂದು ವ್ಲಾಗ್ ಎಂಡ್ ಮಾಡೋಣ ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಈಗ ಟೆಸ್ಟ್ ಮಾಡಿರೋವಂಥದ್ದೆಲ್ಲ 1080p 60 FPS ಮತ್ತು 30 FPS ಅಲ್ಲಿ. ಸೊ ಯಾಕೆ 60 FPS ಮತ್ತು 30 FPS ಅದು 1080p ಮಾತ್ರ ಅಂದರೆ 4K ಎಡಿಟಿಂಗ್ ಮಾಡಿದಾಗ 4K ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ 4K ಅಲ್ಲಿ ಯಾವ ರೀತಿ ವಿಡಿಯೋ ಬರುತ್ತೆ ಮತ್ತು ಯಾವ ರೀತಿ ಕ್ಲಾರಿಟಿ ಇರುತ್ತೆ ಅಂತ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನೋಡಿಸ್ತೀನಿ. ಸೊ ಆ ವಿಡಿಯೋ ನೋಡೋದಕ್ಕೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. See you in another video. See you. Bye bye.